ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಚಿನ್ನದ ಹುಡುಗಿಯಾಗಿ ಹೊರಹೊಮ್ಮಿದ ವಿಜಯನಗರ ಮೂಲದ ವಿದ್ಯಾರ್ಥಿನಿ ಜೂನ್ 10 ಮಧ್ಯಾಹ್ನ 12 ಗಂಟೆ ಸಂದರ್ಭ. ಬಾಗಲಕೋಟೆ ನಗರದ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ನಡೆದ ಘಟಿಕೋತ್ಸವದಲ್ಲಿ ಪದವಿ ವಿಭಾಗದಲ್ಲಿ 17 ಚಿನ್ನದ ಪದಕ ಪಡೆದ ವಿಜಯನಗರ ಮೂಲದ ವಿದ್ಯಾರ್ಥಿನಿ ಸಹನಾ ಪಟಗೆ ಅವರಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಶಸ್ತಿ ಪತ್ರ ಮತ್ತು ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಇದೇ ವೇಳೆ 16 ಚಿನ್ನದ ಪದಕ ಪಡೆದ ಕೊಪ್ಪಳ ಮೂಲದ ರೈತ ಕುಟುಂಬದ ವಿದ್ಯಾರ್ಥಿನಿ ಭೀಮವ್ವ ಕರ್ಕಿಹಳ್ಳಿ ಅವರು ಕೂಡ ಎಲ್ಲರ ಗಮನವನ್ನು ಸೆಳೆದರು. ಇಂದು ನಡೆದ ಘಟಿಕೋತ್ಸವದಲ್ಲಿ 30 ಜನ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನು ಪ್ರದಾನ ಮಾಡಲಾಯಿತು. ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸೇರಿದಂತೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾಲೇಜ್ ಬೀದರ್ನಿಂದ BSc ಓದಿದ್ದು. ನಾನು ಯೂನಿವರ್ಸಿಟಿ ಟಾಪರ್ ಆಗಿ 17 ಗೋಲ್ಡ್ ಮೆಡಲ್ಸ್ ತಗೊಳ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ. ನನ್ನ ಹಾರ್ಡ್ ವರ್ಕಿಗೆ ಜಾಸ್ತಿ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಫಲಿತಾಂಶ ಬಂದಿದೆ. ಇದರಿಂದ ನಮ್ಮ ಪೇರೆಂಟ್ಸ್ ತುಂಬ ಪ್ರೌಡ್ ಆಗಿದ್ದಾರೆ. ಇದು ನನಗೆ ಭಾಳ ಖುಷಿ ಆಗ್ತಾ ಇದೆ. ಸರ್, ನಾನು ಹಾರ್ಟಿಕಲ್ಚರಲ್ಲಿ ಮುಂದುವರಿಬೇಕಂತ ಅಂದ್ಕೊಂಡಿದ್ದೀನಿ. ಇನ್ ದ ಸೆನ್ಸ್ ಸೈಂಟಿಸ್ಟ್ ಆ ಥರ ಆಗಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ? ನಮ್ಮ ಪಪ್ಪ ಟೈಲರಿಂಗ್ ಮಾಡ್ತಿದ್ರು ಸರ್, ಟೈಲರಿಂಗ್ ಮಾಡ್ತಿದ್ದಾರೆ. ನನಗೇನು ಗೊತ್ತಿಲ್ಲದಾಗ, ನಾನು ಫುಲ್ ಬ್ಲಾಂಕ್ ಇದ್ದಾಗೂ ನಮ್ಮ ಪಪ್ಪ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ನನಗೇನು ಗೊತ್ತಿಲ್ಲ ಅಂದರೂ ನಮ್ಮ ಪಪ್ಪ ನನಗೆ ಯಾವಾಗ್ಲೂ ಗೈಡ್ ಮಾಡ್ಕೊತಾನೆ ಅದಾರ. ಸೊ ನಾನು ಪಪ್ಪಂಗೆ ಎಲ್ಲ ಡೆಡಿಕೇಟ್ ಮಾಡ್ತೀನಿ. ಅಮ್ಮ ಕೂಡ ಭಾಳ ಸಪೋರ್ಟಿವ್ ಆಗಿದ್ದರು. ಮತ್ತು ನಮ್ಮ ಕಾಲೇಜಲ್ಲಿ ಕೂಡ ಟೀಚರ್ಸ್ ಆಗಲಿ, ಫ್ರೆಂಡ್ಸ್ ಭಾಳ ಸಪೋರ್ಟ್ ಮಾಡಿದ್ರು ಸರ್.